ನಮಸ್ತೆ. ಇವತ್ತು ಮುದ್ದೆ ಉಪ್ಸಾರನ್ನ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಫೇವ್ರೇಟ್ ಆಗಿರುವಂತ ಹೀರೆಕಾಯಿ ಉಪ್ಸಾರು ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ತರ ಸ್ವಲ್ಪ ಎರ್ದ್ಬಿಟ್ಟು ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 2 ಟೊಮೊಟೊ, ಬೇಳೆ ಮತ್ತೆ ಹೀರೆಕಾಯಿನ ಹಾಕಿ ಕುಕ್ಕರ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಒಂದು ಹೀರೆಕಾಯಿನೂ ಕೂಡ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ತುಂಬಾ ಸಿಪ್ಪೆನ ಎರಿಯೋದಕ್ಕೆ ಹೋಗ್ಬಾರ್ದು. ಇವಾಗ ಕ್ಲೋಸ್ ಮಾಡಿ ನಾನು 2 ವಿಷಲ್ ತಗೊಂಡೆ. ಇವಾಗ ನೀಟಾಗಿ ಬೆಂದಿದೆ. ಸಬ್ಸಾರು ಮತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಜೊತೆಗೆ ಖಾರ ಬೇಕಲ್ವಾ, ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ನಾನು ಮೆಣಸು, 1 ಸ್ಪೂನ್ ಅಷ್ಟು ಜೀರಿಗೆ, ಆಮೇಲೆ ಒಣಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ. ಜೊತೆಗೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಇಲ್ಲಿ ಬೇಯಿಸಿರ್ತಕ್ಕಂಥ ಇದು ನಮ್ಮ ಯಜಮಾನ್ರ ಊರಲ್ಲಿ ಮಾಡುವಂಥ ಒಂದು ಉಪ್ಸಾರು ಅಂತಾನೆ ಹೇಳ್ಬೋದು. ಜೊತೆಗೆ ನೆಲ್ಲಿಕಾಯಿ ಅಷ್ಟು ಒಂದು ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕೊಂಡು ಖಾರನ ರುಬ್ಬಿದ ನಂತರ ಒಂದು ಸೌಟಷ್ಟು ನಾನು ಆ ಒಂದು ಕಾಳನ್ನ ಹಾಕೊಂಡಿದ್ದೀನಿ. ಇದು ರಸಂ ಥರನೂ ಇರುತ್ತೆ, ಉಪ್ಸಾರು ಥರನೂ ಇರುತ್ತೆ. ಇವಾಗ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡ್ರೆ ಒಂದು ಕುದಿ ಬಂದರೆ ಸಾಕು, ಉಪ್ಸಾರು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡು ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಇದ್ರ ಮುಂದೆ ಯಾವ ಊಟನೂ ಇಲ್ಲ.